ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಅಂತೂ ಇಂತೂ ಮೊಬೈಲ್ ಚಾರ್ಜ್ ಆಯಿತು. ಗುರುವಾರ ಫುಲ್ಲು ಕೂಡ ನನ್ನ ಮೊಬೈಲಲ್ಲಿ ಚಾರ್ಜಿಂಗೇ ಇರಲಿಲ್ಲ. ಅದಕ್ಕೆ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಸರಿಯಾಗಿ. ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಆ ಥರ ಆಗುತ್ತೆ. ಇನ್ನು ಗಾಳಿ ಮಳೆ ಬಂದ್ರಂತೂ ಎಲ್ಲಂದ್ರೆಲ್ಲ ವೈರ್ ಕಟ್ಟಾಗೋದು, ಮತ್ತು ಕಂಬಗಳು ಕೂಡ ಬೀಳ್ತಾ ಇರ್ತವೆ. ಮತ್ತು ಇದು ತೋಟದ ಕರೆಂಟ್ ಬೇರೆ ಅಲ್ವಾ, ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ಕರೆಂಟೇ ಬಂದಿರಲಿಲ್ಲ. ಇನ್ನು ಸಾಯಂಕಾಲ ಕೊಟ್ಟರು ಕರೆಂಟು. ಒಂದು ಟೈಮ್ ಬಂದುಬಿಟ್ಟು ಒಂದು 5:45 6 ಗಂಟೆ ಹತ್ತತ್ರ ಆಗಿತ್ತು, ಆವಾಗ ಕರೆಂಟ್ ಬಂತು. ಅದಕ್ಕೆ ಇನ್ನು ಫಸ್ಟ್ ಮೊಬೈಲ್ ಚಾರ್ಜ್ ಇಟ್ಕೊಂಡ್ಬಿಟ್ಟು ಏನು ಕೂಡ ನಾನು ವೇಸ್ಟ್ ಮಾಡ್ದಿದ್ದಂಗೆ, ಮತ್ತು ನೈಟ್ ಕೂಡ ಸ್ವಲ್ಪ ಗಾಳಿ ಮಳೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಯಾವ ಟೈಮಲ್ಲಿ ಏನು ಕರೆಂಟ್ ಹೋಗುತ್ತೋ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಂಗೆ ಜೋಪಾನವಾಗಿ ಮೊಬೈಲಲ್ಲಿ ಚಾರ್ಜಿಂಗ್ ಇಟ್ಬಿಟ್ಟು, ಅಂದರೆ ಸ್ವಲ್ಪ ಹಂಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಬೆಳಗ್ಗೆನೇ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಾದರೂ ಸ್ವಲ್ಪ ನೀಟಾಗಿ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಗುರುವಾರ ಅಸಲು ನನಗೆ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಇನ್ನು ಅತ್ತೆ ಮನೆ ಹತ್ರನೇ ಸಂಜೆ ಒಂದು 7 ಗಂಟೆ 7:15ವರೆಗೂ ಅಲ್ಲೇ ಇದ್ವಿ. ಇನ್ನು ಬಂದುಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ಅಂದರೆ ಹೊಸ ಮನೆ ಹತ್ರ ಹೋಗೋಷ್ಟೊತ್ತಿಗೆ ಪರದಾಡ್ಕೊಂಡು ಹೋದ್ವಿ. ಕತ್ಲಂದ್ರೆ ಸಿಕ್ಕಾಪಟ್ಟೆ ಕತ್ಲು ಆಗಲಿ. ಅವಾಗ ಕೂಡ ಇನ್ನು ಮಳೆ ಕೂಡ ಸ್ಟಾರ್ಟ್ ಆಗೋ ಥರ ಇತ್ತು. ಇನ್ನು ಅದಕ್ಕೆ ಮತ್ತೆ ವ್ಲಾಗ್ನೇ ಮಾಡಲಿಲ್ಲ ನಾನು. ಇದು ಬಂದುಬಿಟ್ಟು ಬೆಳಗ್ಗೆ ಶುಕ್ರವಾರ. ಇನ್ನು ಬಂದ ತಕ್ಷಣವೇ ಇವಾಗ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮದು ಗುರುವಾರ ಹಬ್ಬ ಮುಗೀತು. ಇವತ್ತು ಬಂದುಬಿಟ್ಟು ನಾನ್ ವೆಜ್ಜು. ಅದಕ್ಕೆ ಇನ್ನು ಮನೆಗೆ ಚಿಕನ್ ಆಗಲಿ ಮಟನ್ ಆಗಲಿ ತರೋ ಅಷ್ಟೊತ್ತಿಗೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ದೀಪ ಏನಾದರೂ ಪೂಜೆ ಎಲ್ಲ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಮತ್ತೆ ಶುಕ್ರವಾರ ಬೇರೆ ಅಲ್ವಾ, ಮತ್ತು ಚಿಕನ್ನು ಮಟನ್ ಏನೇನೋ ಮುಟ್ಕೊಳ್ಳೋದು ತಿನ್ನೋದು ಮತ್ತು ಪೂಜೆ ಮಾಡೋದಕ್ಕಂತೂ ಆಗೋದಿಲ್ಲ. ಯಾರೆಂಗೋ ಗೊತ್ತಿಲ್ಲ, ನನಗಂತೂ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ ಮನೆಯಲ್ಲಿ. ಏನಾದರೂ ನಾನ್ ವೆಜ್ ಅಡುಗೆ ಇದ್ದರೆ ಮತ್ತು ದೇವ್ರ ದೀಪ ಹಚ್ಚೋದಕ್ಕೂ ಮನಸ್ಸು ಬರೋಲ್ಲ, ಪೂಜೆ ಮಾಡೋದಕ್ಕೂ ಮನಸ್ಸು ಬರೋಲ್ಲ ನನಗೆ. ಹಾಗಾಗಿ ಯಾವಾಗಲೂ ಅಷ್ಟೇ, ನಾನು ಇವಾಗಂತಲ್ಲ ಮುಂಚೆಯಿಂದನೂ ಅಷ್ಟೇ, ನನಗೆ ಮನೇಲಿ ಏನು ನಾನ್ ವೆಜ್ ಇರಬಾರ್ದು. ಮತ್ತು ಹಂಗಿದ್ರೆ ಮಾತ್ರ ನಾನು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋದಕ್ಕೂ ಮತ್ತು ಮನೆಯೆಲ್ಲ ನೀಟಾಗಿ ಇಟ್ಕೊಳ್ಳೋದಕ್ಕೂ ನನಗೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಆ ಥರ ಇದ್ದಾಗ ಕೂಡ ಪೂಜೆ ಮಾಡಲೇಬಾರ್ದು ಹೇಳ್ಬೇಕಂದ್ರೆ. ಇನ್ನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೋದು. ಅದಕ್ಕೆ ಇವತ್ತು ಬೆಳಿಗ್ಗೆ ಅಂದರೆ ನಮ್ಮ ಮನೆಯವ್ರು ಬಂದುಬಿಟ್ಟು ಆಗಲೇ ಪಾಲು ಹೇಳಿದ್ರು, ಮೇಕೆ ಮಟನ್ ತರ್ತೀನಿ ಅಂತ ಹೇಳಿಬಿಟ್ಟು. ಅದಕ್ಕೆ ಇನ್ನು ಅವ್ರು ಮಲ್ಕೊಂಡಿದ್ರು, ಇನ್ನೂ ಎದ್ದಿರಲಿಲ್ಲ ಅಪ್ಪ ಮಗ. ನಾನು ಬಂದುಬಿಟ್ಟು ಬೇಗ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ. ನನಗಿದ್ದಿದ್ದೇನೆಂದರೆ ಬೆಳಗ್ಗೆ ಬೇಗ ಎದ್ದು ಬಂದುಬಿಟ್ಟು ಇನ್ನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬೇಗ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಬಿಟ್ಟು ಪೂಜೆ ಮಾಡೋಣ ಅಂತ ನನಗೆ ತುಂಬ ಅನ್ನಿಸ್ತಾ ಇತ್ತು. ಯಾಕೆಂದರೆ ಗುರುವಾರ ಹೇಳ್ಬೇಕಾದ್ರೆ ನಾನು ಸರಿಯಾಗಿ ಪೂಜೆನೇ ಮಾಡಿಲ್ಲ, ನೆಮ್ಮದಿ ಕೈ ಕೂಡ ಮುಗ್ದಿಲ್ಲ ನಾನು. ಅದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಷ್ಟೇ. ಮನೇಲಿ ನಮ್ಮ ಮನೆಯವರೇ ಪೂಜೆ ಮಾಡಿದ್ರು, ಎಲ್ಲ ರೆಡಿ ಮಾಡಿಕೊಟ್ಟೆ, ಫೋಟೋ ಮತ್ತು ದೀಪ ಎಲ್ಲ ಕೂಡ. ನಾನು ಮಾತ್ರ ಪೂಜೆ ಮಾಡೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ, ಮತ್ತು ಕೂಡ ಆಗಲಿಲ್ಲ. ಅದಕ್ಕೆ ಬೆಳಗ್ಗೆನೇ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಡಿಸೈಡ್ ಆಗಿ ಬಂದು ಬೇಗ ಪಟ ಕೆಲಸ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಬೆಳಗ್ಗೆಯಿಂದ ಮತ್ತು ಸುಮಾರು ಮಧ್ಯಾಹ್ನದವರೆಗೂ ವ್ಲಾಗ್ ಆಗಿರುತ್ತೆ ಇದಷ್ಟೇ. ನೆಕ್ಸ್ಟ್ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ, ಯಾಕಂದರೆ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಡಿವೈಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನಾಗಿ ಇವಾಗ ನೀರೆಲ್ಲ ಹಾಕ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು, ನೀರೆಲ್ಲ ಇದಾಗಲಿ ಅಂತ ಹೇಳಿ. ಇನ್ನು ಗುರುವಾರ ಅಂತೂ ನನಗೆ ಮೂಡ್ ಆಫ್ ಅಂತಲೇ ಹೇಳ್ಬೋದು. ಅಂದರೆ ಯಾವ ಥರ ಕೆಲಸ ಮಾಡಿಕೊಂಡು ಏನೋ ನನಗೆ ಅರ್ಥ ಆಗ್ತಿಲ್ಲ, ಅಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ ನಾನು. ಬೆಳಗ್ಗೆನೇ ಬ್ಯಾಟ್ರಿ ತೊಗೊಂಬಂದು ಮತ್ತು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಕೆಲಸ, ಪೂಜೆ ಕೆಲಸ ಪ್ರತಿಯೊಂದು ಮಾಡಿದ್ದೀನಿ. ಅದೇ ಯಾವ ಥರ ಮಾಡಿದ್ದೀನಿ ನನಗೆ ಮತ್ತೆ ತಿರುಗಿ ನೋಡ್ತಾ ಇದ್ರಿ, ಇಷ್ಟು ಕೆಲಸ ಮಾಡಿದ್ದೀನಪ್ಪ ಇವತ್ತು ಅನ್ನೋ ಅಷ್ಟು ನನಗೆ ಇದಾಯಿತು. ಬಟ್ ಏನು ಮಾಡೋದು, ಏನು ಕೂಡ ನನಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅದೇ ಸ್ವಲ್ಪ ಬೇಜಾರು. ಪರವಾಗಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಇವತ್ತು ಎಲ್ಲ ಇದು ಮಾಡ್ತಾಯಿದ್ದೀನಿ. ಇನ್ನು ಬಾಗಿಲಿಗೆ ಸ್ವಲ್ಪ ದೊಡ್ಡದಾಗಿ ಬೊಟ್ಟಿಡೋಣ ಅಂತ ಎಷ್ಟು ಟ್ರೈ ಮಾಡ್ತೀನಿ, ಏನು ಮಾಡೋದು ಸ್ವಲ್ಪ ದೊಡ್ಡದಾಗೇ ಬರ್ತಾಯಿಲ್ಲ. ನಾನು ಎಷ್ಟು ಸ್ವಲ್ಪ ಡಬಲ್ ಅರಿಶಿನ ಎಲ್ಲ ಹಚ್ಚಿ ನೀಟಾಗಿ ಇಟ್ಟರು ಕೂಡ ಅದು ತುಂಬ ಚಿಕ್ಕದಾಗೆ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ದೊಡ್ಡದಾಗೆ ಬೊಟ್ಟೆಲ್ಲ ಇಟ್ಟರೆ ಬಾಗಿಲಿಗೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡದಾಗೆ. ಅದಕ್ಕೆ ಎಷ್ಟು ಟ್ರೈ ಮಾಡ್ತಾ ಇರ್ತೀನಿ, ಆದರೂ ಕೂಡ ಚಿಕ್ಕ ಥರನೇ ಕಾಣಿಸ್ತಾ ಇರುತ್ತೆ. ಪರವಾಗಿಲ್ಲ, ಇರಲಿ ಬಿಡು ಅಂದ್ಕೊಂಬಿಟ್ಟು ಇನ್ನು ಎಲ್ಲ ಆದರೆ ನಾನು ಇದೆಲ್ಲ ಒರೆಸ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ನೀಟಾಗೆ ನಾನು ಬಟ್ಟೆ ಅಂದರೆ ಬಟ್ಟೆ ತೊಗೊಂಬಿಟ್ಟು ನಾನು ಬಾಗಿಲು ಒರೆಸ್ತೀನಿ.
ಕೆಲವರು ಹಂಗೆ ಕೈಯೆಲ್ಲ ಹಿಂಗೆ ನೀರು ಹಾಕ್ಬಿಟ್ಟು ಹಿಂಗೆ ಒರೆಸ್ತಾರೆ. ನನಗೆ ಸಮಾಧಾನ ಆಗೋದಿಲ್ಲ. ಮತ್ತು ಇದು ನಾವು ರಂಗೋಲಿ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಇರುತ್ತೆ. ಮತ್ತು ಬಟ್ಟೆ ತೊಗೊಂಡು ನೀಟಾಗಿ ಅಂದರೆ ಬಾಗಿಲು ಒರೆಸೋದಕ್ಕೆ ಸಪ್ರೇಟ್ ಬಟ್ಟೆ ಇಟ್ಬಿಟ್ಟಿದ್ದೀನಿ. ಅದೇನಕ್ಕೂ ಕೂಡ ನಾನು ಯೂಸ್ ಮಾಡಲ್ಲ. ಬಾಗಿಲು ಒರೆಸೋದಕ್ಕೆ ಮಾತ್ರ ಅಷ್ಟೇ. ನಾನು ಬಂಡೆ ಸಮೇತ ಅದರಲ್ಲಿ ಒರೆಸೋದಿಲ್ಲ. ಇನ್ನು ಬೇರೆ ಬಟ್ಟೆ ಎಲ್ಲ ಒರೆಸ್ತೀನಿ. ಅದೇನಿದ್ರು ಕೂಡ ಒರೆಸೋ ಬಟ್ಟೆ ಅಷ್ಟೇ. ನಾವು ಸಿಕ್ಕಿ ಬಟ್ಟೆ ತೊಗೊಂಡ್ಬಿಟ್ಟು ಇನ್ನು ಹೊಸ್ಲದೆಲ್ಲ ಒರೆಸ್ಬಾರ್ದು. ಅದಕ್ಕಂತಲೇ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಅದರಲ್ಲಿ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿದ್ರೆ ಮುಗೀತು. ಇನ್ನು ಅಂಗಳದಲ್ಲಿ ಅಷ್ಟೇ. ನೆನ್ನೆ ಚೆನ್ನಾಗಿತ್ತು ಗುರುವಾರ, ಅಂದರೆ ಸಿಂಪಲಾಗಿ ಹಾಕಿದ್ದೆ. ಇವತ್ತು ಬಂದುಬಿಟ್ಟು ಶುಕ್ರವಾರ ಅಂತೇಳ್ಬಿಟ್ಟು ಇನ್ನು ಕಮಲ ಹೂವು ಹಾಕಿದೆ. ನನಗೆ ಈ ಥರ ಗೆರೆ ರಂಗೋಲಿ ಇರುತ್ತಲ್ವ ಅದಷ್ಟೊಂದು ಬಿಡಿಸೋದಕ್ಕೆ ನನಗೆ ಬರೋದಿಲ್ಲ, ನಾನು ಕಲ್ತ್ಕೊಂಡಿಲ್ಲ. ಇನ್ನು ಚುಕ್ಕಿಟ್ಟಿರೋ ರಂಗೋಲಿ ಆದರೆ ಆರಾಮಾಗಿ ಬಿಡಿಸ್ತೀನಿ, ಚಿಕ್ಕವು. ಅದು ಬಿಟ್ಟರೆ ಇನ್ನು ದೊಡ್ಡ ರಂಗೋಲಿ ಅಂತೂ ಬರೋದಿಲ್ಲ. ಇತ್ತೀಚೆಗೆ ಸ್ವಲ್ಪ ಹಂಗೆ ಕಲ್ತ್ಕೋಬೇಕು. ಮುಂದೆ ಏನಾದರೂ ಹಬ್ಬ ಅದು ಇದು ಬಂದ್ರಂತೂ ಅವಾಗ ಬಿಡ್ಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಫೈನಲಿ ಹೊರಗಿನ ಕೆಲಸ ಮನೆ ಕೆಲಸ ಎಲ್ಲ ಆಯಿತು. ಇವಾಗ ಬಂದುಬಿಟ್ಟು ಕೈಕಾಲು ಮುಖ ತೊಳ್ಕೊಬಂದ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ. ನೆನ್ನೆ ಎಲ್ಲ ಹೂವು ಮುಟ್ಸಿದ್ನಲ್ವ ಅದೆಲ್ಲ ಕೂಡ ತೆಗೆದ್ಬಿಟ್ಟು ಮತ್ತೆ ನೀಟಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಮತ್ತು ಇವಾಗ ದೀಪ ಹಚ್ತೀನಿ. ಫಸ್ಟಿಂದ ಹೂವು ಇತ್ತು, ಫ್ರಿಜ್ಜಲ್ಲಿತ್ತು. ನಾನು ಇನ್ನು ಹೋಗಿ ತರಲಾರ್ದೇ ಇವತ್ತು ಮುಡಿಸ್ಲಿಲ್ಲ. ಯಾಕೆಂದರೆ ಶನಿವಾರ ಕೂಡ ಬೇಕಾಗುತ್ತೆ, ಮನೆ ದೇವ್ರ ವಾರ ಅಲ್ವಾ, ಶನಿವಾರ ಮಾಡೋಣ ಅಂತ ಹೇಳಿ ಇನ್ನು ಇವಾಗ ಸುಮ್ಮನೆ ಸಿಂಪಲಾಗಿ ದೀಪ ಒಂದು ಹಚ್ಬಿಟ್ಟು ಇನ್ನು ಉದ್ದಿನ ಕಡ್ಡಿ ಹಚ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಯಾರೇ ಆಗಲಿ, ನಾವು ಎಷ್ಟು ಜನನ ಇರಲಿ, ಹೆಂಗೆ ಇರಲಿ, ಎಷ್ಟೇ ಜಂಜಾಟ ಇದ್ರೂ ಪರವಾಗಿಲ್ಲ, ಬೆಳಗ್ಗೆ ಟೈಮ್ ಆಗಲಿ, ಬೆಳಗ್ಗೆ ಟೈಮು ಸಂಜೆ ಟೈಮು ಹಿಂಗೆ ಒಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಹಿಂಗೆ ದೀಪ ಹಚ್ಚಿ ಒಂದು ಉದ್ದಿನ ಕಡ್ಡಿ ಹಚ್ಚಿಟ್ಬಿಟ್ರೆ ಅದು ಯಾರಿಗೆ ನೆಮ್ಮದಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಒಟ್ಟು ಅಟ್ಲೀಸ್ಟ್ ನಮಗಾದರೂ ಸ್ವಲ್ಪ ಮನಃಶಾಂತಿ ಮತ್ತು ಸ್ವಲ್ಪ ನೆಮ್ಮದಿ ಆದರೂ ಸಿಗ್ತಾ ಇರುತ್ತೆ. ಇದಂತೂ ಕಂಪಲ್ಸರಿ 100% ಇದು ನಿಜ. ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಎಷ್ಟೋ ಸಮಾಧಾನ ಅನ್ನಿಸುತ್ತೆ. ಮನೆಯಲ್ಲಿ ಎಷ್ಟೋ ದೇವ್ರ ಫೋಟೋ ನೋಡಿಕೊಂಡು ಒಂದು ಉದ್ದಿನ ಕಡ್ಡಿ ಹಚ್ಚಿದ್ರು ಕೂಡ ಎಷ್ಟೋ ಸಮಾಧಾನ ಅನಿಸುತ್ತೆ. ಆ ಥರ ಮಾಡ್ತಾ ಇರಬೇಕು. ಮಾಡಲಿಲ್ಲ ಅಂದರೂ ಕೂಡ ಒಂಥರ ಅನಿಸ್ಬಿಡುತ್ತೆ, ಫುಲ್ಲು ನೆಗೆಟಿವ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿಗೆ ಬಂದಾಗಿಂದ ಏನೋ ಗೊತ್ತಿಲ್ಲ, ತುಂಬ ಮನಸ್ಸೆಲ್ಲ ಒಂಥರ ಸಮಾಧಾನವಾಗಿದ್ದೀನಿ. ಮುಂಚೆ ಅಷ್ಟು ನನಗೆ ಕಿರಿಕಿರಿ ಆಗಲಿ ಮತ್ತು ಏನೋ ಇಲ್ದಿರೋದೆಲ್ಲ ಯೋಚನೆ ಬರ್ತಾಯಿತ್ತು. ತುಂಬ ಪ್ರತಿಯೊಂದು ಕೂಡ ಏನಾದರೂ ಯೋಚನೆ ಮಾಡಿಕೊಂಡು ಕೊರಗ್ತಾ ಇದ್ದೆ. ಇತ್ತೀಚೆಗಂತೂ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಏನೋ ಒಂಥರ ನಮಗೆ ನಾವೇ ಧೈರ್ಯ ಅಲ್ವಾ. ಸದ್ಯಕ್ಕೆ ಯಾರು ಕೂಡ ನಮಗೆ ಧೈರ್ಯ ಹೇಳೋರಿಲ್ಲ. ನನಗೆ ನಾನೇ ಸ್ವಲ್ಪ ಧೈರ್ಯ ತಂದುಕೊಂಡು ನನಗೆ ನಾನೇ ಹೇಳ್ಕೊತ ಸ್ವಲ್ಪ ಹಂಗೆ ಥಿಂಕ್ ಮಾಡ್ತಾ ಇರ್ತೀನಿ. ಎಷ್ಟು ಚಿಂತೆ ಮಾಡಿದ್ರೆ ಏನು, ಎಷ್ಟು ಕೊರಗಿದ್ರೂ ಏನು, ನಮ್ಮ ಆರೋಗ್ಯ ಹಾಳಾಗುತ್ತೆ ಮತ್ತು ನಮ್ಮ ಒಂದು ಇದ್ರ ಮೇಲೆ ಅದು ಪರಿಣಾಮ ಬೀರುತ್ತೆ. ಮತ್ತು ಸುಮ್ಮನೆ ಮಕ್ಕಳ ಮೇಲೆ ಕೋಪ ಮಾಡ್ಕೊಬಿಡ್ತೀವಿ. ಏನೋ ಸಿಟ್ಟೆಲ್ಲ ತೊಗೊಂಡೋಗಿ ಮಕ್ಕಳ ಮೇಲೆ ಹಾಕ್ಬಿಡ್ತೀವಿ. ಇದೆಲ್ಲ ತುಂಬ ಕಿರಿಕಿರಿ ಅನಿಸ್ಬಿಡುತ್ತೆ. ಎಲ್ಲ ಕೂಡ ಒಂದು ಕಡೆ ಯೋಚನೆ ಮಾಡಿದ್ರೆ ನಮ್ಮ ಹತ್ರನೇ ತಪ್ಪಿಟ್ಕೊಂಡು ಮಕ್ಕಳ ಮೇಲೆ ಹೋಗ್ತಾ ಇರ್ತೀವಿ ಮತ್ತು ಸುಮ್ಮನೆ ಕೋಪ ಮಾಡ್ಕೊತೀವಿ ಅಂತ ಅನ್ನಿಸ್ದಾಗ ಅದಕ್ಕೇನಾದರೂ ಒಂದು ಇದ್ದರೆ ಪರಿಹಾರ ಹುಡುಕಬೇಕು. ಇಲ್ಲ ಪರಿಹಾರ ಇಲ್ಲ ಅಂತಂದರೆ ಸ್ವಲ್ಪ ಒಳ್ಳೆ ಟೈಮ್ ಬರೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಕೂಡ ಒಂದು ಕಡೆ ಯೋಚನೆ ಮಾಡಿಕೊಂಡು ಆರಾಮಾಗಿ ಇವಾಗ ಯಾವುದೇ ಟೆನ್ಷನ್ ಇಲ್ಲದೆ ಸ್ವಲ್ಪ ಟೆನ್ಷನ್ ಫ್ರೀಯಾಗಿ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮುಂದೆ ನೋಡಬೇಕು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಇನ್ನು ಸಕ್ಕರೆ ಖಾಲಿಯಾಗಿತ್ತು ಡೈಲಿ ಯೂಸ್ ಮಾಡೋದಕ್ಕೆ. ಇನ್ನು ಮೊನ್ನೆ ರೇಷನ್ ಎಲ್ಲ ತೊಗೊಬಂದಿದ್ನಲ್ವ, ಇನ್ನು 2 kg ಸಕ್ಕರೆ ತಂದಿದ್ದೆ, 1 kg ಬೆಲ್ಲ ತಂದಿದ್ದೆ. ನಾನು ಹೇಳ್ಬೇಕಂದ್ರೆ ಲೀಸ್ಟ್ ತುಂಬ ದೊಡ್ಡದಿದೆ. ನಾವತ್ತು ರೇಷನ್ ಎಲ್ಲ ಎತ್ತಿಡಬೇಕಾದ್ರೂ ಕೂಡ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ ಏನೇನು ತಂದಿದ್ದೆ ಅಂತ ಹೇಳ್ಬಿಟ್ಟು. ಒಟ್ಟು ಮನೆಗೆ ಎಷ್ಟು ಬೇಕಷ್ಟು ತೊಗೊಂಬಂದಿದ್ದೆ ನಾನು, ಏನೇನು ಬೇಕಂತ ಒಂದು ಲೀಸ್ಟ್ ಬರ್ಕೊಂಡು ಹೋಗಿ. ಅದಕ್ಕೆ ಸ್ವಲ್ಪ ಖಾಲಿಯಾಗಿತ್ತು. ಮತ್ತು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಬಿಟ್ಟು ಇನ್ನು ಮಿಕ್ಕಿದ್ದಂಗೆ ಕಟ್ಟಿ ಇಡ್ತಾ ಇದ್ದೀನಿ. ನಾವು ಏನಂತಂದರೆ ಇವಾಗ ಎಲ್ಲ ಕೂಡ ಒಂದೇದ್ರಲ್ಲಿ ಹಾಕ್ಕೊಂಬಿಟ್ರೆ ಜಾಸ್ತಿ ಕಾಣಿಸುತ್ತಲ್ಲ, ಇನ್ನು ತುಂಬ ಇದೆ, ಇನ್ನು ತುಂಬ ಇದೆ, ಬೇಗ ಖಾಲಿ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಬಂದುಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ಇದೆಯಪ್ಪ ಖಾಲಿ ಆಗುತ್ತೆ, ಸ್ವಲ್ಪ ಬಿಕ್ಕಟ್ಟಲ್ಲಿ ಬಳಸಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ ಮನಸ್ಸು. ಅದಕ್ಕೋಸ್ಕರ ಇನ್ನು ಇಲ್ಲಿಗೆ ಬಂದಾಗಿಂದ ಬೆಳಗ್ಗೆ ಟೈಮು ಒಂದೇ ಟೀ ಕುಡಿತೀನಿ. ಯಾವಾಗನ್ನ ಸಾಯಂಕಾಲ ಕುಡಿಬೇಕು ಅನ್ಸಿದ್ರೆ ಒಂದು ಸತಿ ಸಾಯಂಕಾಲ ಮಾಡ್ಕೊಂಡು ಒಂದು ಸ್ವಲ್ಪನೇ ಮಾಡ್ಕೊಳ್ತೀನಿ, ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಇನ್ನು ಬೆಳಗ್ಗೆ ಟೈಮ್ ನಮ್ಮ ಮನೆಯವರು ಇರ್ತಾರಲ್ವ, ಇನ್ನು ನಮ್ಮ ಮನೆಯವ್ರಿಗೊಂದು ಲೋಟ, ನನಗೊಂದು ಲೋಟ ಅಷ್ಟೇ. ಇನ್ನು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊತಾ ಇದ್ದೀನಿ. ಇನ್ನು ಇವಾಗ ಅಪ್ಪ ಮಗ ಎದ್ದು ಬಂದರು. ನಮ್ಮ ಗುಂಡ ಅಂತೂ ಫುಲ್ಲು ಆಟಾಡಿ ಓಡಿ ಇನ್ನು ಜಾಸ್ತಿ ತೋಟದಲ್ಲಿ ಇರೋದೇ ಇಲ್ಲ. ಇವನು ಸೀದಾ ಊರಲ್ಲೇ ಇರ್ತಾನೆ. ಅಲ್ಲಿ ದನದ ಜೊತೆ ಮತ್ತು ಮಕ್ಕಳ ಜೊತೆ ಎಲ್ಲ ಆಟಾಡ್ಕೊಂಡು ಅಲ್ಲೇ ಇದ್ದು ಬಿಡ್ತಾನೆ. ಮತ್ತು ಸಾಯಂಕಾಲ ಟೈಮ್ ಬರ್ತಾ ಇರ್ತಾನೆ. ಇನ್ನು ಬೆಳಗ್ಗೆಯಿಂದ ನಾನು ಒಬ್ಬಳೇ ಇರಬೇಕು. ಇವಾಗ ಹಬ್ಬ ಟೈಮ್ ಅಲ್ವಾ, ಇನ್ನು ಗಂಡು ಮಕ್ಕಳು ಕೂಡ ಮನೇಲಿ ಇರೋದಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಕೂಡ ಇರ್ತಾಯಿಲ್ಲ ಜಾಸ್ತಿ. ಇನ್ನು ನಾನು ಒಬ್ಬಳೇ ಇರ್ತೀನಲ್ವ, ಆರಾಮಾಗಿರಲಿ ಅಂತ ಹೇಳ್ಬಿಟ್ಟು ನಮ್ಮ ಮಗನ ಕೂಡ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು
ಇನ್ನು ಅವ್ರ ಕೆಲಸ ಏನು ಅವ್ರಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಒಂದೊಂದು ಸತಿ ಅರ್ಧ ಗಂಟೆ ಒಂದು ಸತಿ ತೋಟಕ್ಕೆ ಬಂದು ಹಸುಗೆಲ್ಲ ನೀರು ಕುಡಿಸ್ಬಿಟ್ಟು ಏನು ಕೆಲಸ ಇರುತ್ತೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಇವಾಗ ಹಬ್ಬದ ಟೈಮ್ ಅಂತ ಹೇಳಿ ಅಷ್ಟೇ, ಇಲ್ಲಾಂದರೆ ಎಲ್ಲೂ ಕೂಡ ಹೋಗೋದಿಲ್ಲ. ಇರಲಿ ಅವ್ರಿಗೂ ಸ್ವಲ್ಪ ಚೇಂಜಸ್ ಆಗುತ್ತೆ. ಯಾವಾಗಲೂ ಕೂಡ 24 ಗಂಟೆನೂ ತೋಟದಲ್ಲೇ ಇರಬೇಕು, ಅದು ನೋಡ್ಕೊಂಡಿರ್ಬೇಕಂತಂದ್ರೆ ಸ್ವಲ್ಪ ಅವ್ರಿಗೂ ಕೂಡ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಹಿಂಗೆ 4 ಜನದ ಮಧ್ಯೆ ಹಿಂಗೆ ಹೋಗಿ ಹಿಂಗೆ ಬಂದು ಸ್ವಲ್ಪ ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ಬೇಜಾರು ಅನ್ನೋದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಕೂಡ ಏನು ತಡೆಯೋದಿಲ್ಲ, ಎಲ್ಲಾದರೂ ಹೋಗಿ ಬರಲಿ ಬಿಡಂತೀನಿ, ಸುಮ್ಮನೆ ಆಗ್ಬಿಡ್ತೀನಿ. ಇನ್ನು ಇವತ್ತು ಬಂದುಬಿಟ್ಟು ರಾತ್ರಿ ನೈಟು ಕಾಳುಗೊಜ್ಜಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ನಾನು. ಕರೆಂಟೇ ಇರಲಿಲ್ಲ ಹೇಳ್ಬೇಕಂದ್ರೆ. ನೆನ್ನೆ ಒಬ್ಬಟ್ಟು ಜೊತೆಗೆ ಕಾಳುಗೊಜ್ಜು ಮತ್ತು ಕಾಯಿ ಹಾಲು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ. ಕರೆಂಟ್ ಇಲ್ಲದೆ ಇರೋದಕ್ಕೆ ಮಾಡಿರಲಿಲ್ಲ. ಅದಕ್ಕೆ ಬೆಳಗ್ಗೆ ಮಾಡಿದೆ, ಕಾಳುಗೊಜ್ಜು ಮಾಡಿಬಿಟ್ಟು ಇವಾಗ ಬಿಸಿ ಅನ್ನ ಮತ್ತು ಬಿಸಿ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಎಲ್ಲ ಜೋಡಿಸ್ತಾ ಇದ್ದೀನಿ ಇವಾಗ. ಇನ್ನು ಚಿಕ್ಕ ಪಾತ್ರೆಯಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ನಾನು ಎಷ್ಟೇ ಸ್ವಲ್ಪ ಸ್ವಲ್ಪ ಮಾಡಿದ್ರು ಕೂಡ ಅದು ಮಿಕ್ತಾನೆ ಇದೆ. ಇದೊಂದು ಸ್ವಲ್ಪ ಒಂದು 3 ತಿಂಗಳು ಆಮೇಲೆ ಆರಾಮಾಗಿ ಹೊಟ್ಟೆಗೆ ಸೇರುತ್ತೆ. ಇವಾಗ ಈ ಬೇಸಿಗೆ ಇರೋದ್ರಿಂದ ಸರಿಯಾಗಿ ಊಟನೇ ಸೇರೋಲ್ಲ. ಒಂದು 2-3 ತುತ್ತು ಒಂದು 4-5 ತುತ್ತು ತಿಂದ ತಕ್ಷಣ ನೀರು ಕುಡಿಬೇಕು ಅನಿಸುತ್ತಾ, ಆವಾಗ ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ರೆ ಮುಗೀತು. ಮತ್ತು ಊಟ ಮಾಡಬೇಕಂತ ಮನಸ್ಸೇ ಬರೋಲ್ಲ. ಅದೆಂಥ ಸಾಂಬಾರನ್ನ ಇರಲಿ, ಎಂಥ ಟೇಸ್ಟನ್ನು ಇರಲಿ, ಒಂದು ಅಂದರೆ ಒಂದು ಸ್ವಲ್ಪ ನೀರು ಕುಡಿದ್ರೆ ಮುಗೀತು. ಆಮೇಲೆ ಮತ್ತೆ ಊಟನೇ ಬೇಡಪ್ಪ ಸಾಕು ಎತ್ತಿಕ್ ಬಿಡೋಣ ತಟ್ಟೆ ಅನ್ನೋಷ್ಟು ಇದಾಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಚಿಕ್ಕ ಪಾತ್ರೆಯಲ್ಲೇ ಇಡ್ತೀನಿ. ಇವಾಗ ಒಂದು ಟೈಮ್ ಬೆಳಗ್ಗೆ ಟೈಮು ಅನ್ನ ಮಾಡಿದ್ರೆ ಮತ್ತು ಸಾಯಂಕಾಲದವರೆಗೂ ಕೂಡ ಅದೇ ಇರುತ್ತೆ. ಅದಕ್ಕೆ ನೋಡಿಕೊಂಡು ಸ್ವಲ್ಪ ಇದು ಮಾಡ್ತೀನಿ. ಮುದ್ದೆ ಅಷ್ಟೇ ಫ್ರೆಂಡ್ಸ್, ನಾನು 3 ಮುದ್ದೆ ಮಾಡ್ತೀನಿ ಅಷ್ಟೇ. ಬಿಸಿ ಮುದ್ದೆ 3 ಮುದ್ದೆ ಮಾಡಿಟ್ಬಿಟ್ರೆ ಮುಗೀತು. ಬೆಳಗ್ಗೆ ಇಬ್ಬರಿಂದ ನಾನು ಅರ್ಧ ತಿಂತೀನಿ. ನಮ್ಮ ಮನೆಯವರು ಚಿಕ್ಕ ಮುದ್ದೆ ಅಲ್ವಾ, ಒಂದು ಮುದ್ದೆ ಬಿಸಿ ತಿಂತಾರೆ. ಇನ್ನು 1.5 ಮುದ್ದೆ ಇರುತ್ತೆ. ಮಧ್ಯಾಹ್ನಕ್ಕೆ ನಾನೊಂದು ಅರ್ಧ ಮುದ್ದೆ ತಿಂತೀನಿ, ನಮ್ಮ ಮನೆಯವರು ಅವರೊಂದು ಅರ್ಧ ತಿಂತಾರೆ. ಮತ್ತು ಸಾಯಂಕಾಲ ಕೂಡ ಇರುತ್ತೆ, ಬಟ್ ಇಲ್ಲ ಸಾಯಂಕಾಲಕ್ಕೆ ಬೇರೆ ಅಡುಗೆನ ಮಾಡ್ತೀನಲ್ವ, ಅದನ್ನು ಹಸುಗೆ ಇಟ್ಬಿಡ್ತೀನಿ. ಇಲ್ಲ ಕೋಳಿ ಇದಾವಲ್ವ, ಕೋಳಿಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮುರಿದು ಹಾಕಿದ್ರೆ ಅವೇ ಆರಾಮಾಗಿ ತಿಂತವೆ. ಆ ಥರ ಇರುತ್ತೆ. ನಾವೆಷ್ಟೇ ಇದರಲ್ಲಿ ಮಾಡೋಕ್ಕೋದ್ರೂ ಕೂಡ ಅಷ್ಟೇ. ಇನ್ನು ಪಕ್ಕದಲ್ಲಿ ನನ್ನ ಮಗ ಮಾತಾಡ್ಕೊಂಡು ಕೂತ್ಕೊಂಡಿದ್ದ. ಇನ್ನು ಅವನದೆಲ್ಲ ಅವ್ನು ಹೇಳ್ತಾ ಇರ್ತಾನೆ. ಇನ್ನು ತುಂಬ ರಜೆ ಆಗಿಬಿಟ್ವು ಅವನಿಗೆ, ಸೋಮವಾರದವರೆಗೂ ಅಂಗನವಾಡಿ ಇಲ್ಲ, ಎಲ್ಲ ಹೇಳ್ತಾ ಇರ್ತಾನೆ. ನಮ್ಮತ್ತೆ ನೆನ್ನೆ ಒಂದು ಬನೀನು ಹಾಕಿದ್ದಾರೆ ದನಗೂ ಮತ್ತು ಇವನಿಗೂ. ಅದೆಲ್ಲ ಫುಲ್ಲು ಎಳ್ಕೊಂಬಿಟ್ಟು ಫುಲ್ಲು ದೊಡ್ಡದಾಗಿ ಮಾಡಿಕೊಂಡು ನೋಡ್ತಾ ಇರ್ಬೋದಲ್ಲಿ ಕಾಲು ಕೆಳಕ್ಕೆಲ್ಲ ಎಳ್ಕೊಂಡು ಟೈಟಾಗಿ ಕುತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾನೇ ಇದ್ದಾರೆ. ಹಂಗೆ ಮಾಡಬಾರ್ದಪ್ಪ ಅಂತಂದರೂ ಕೂಡ ಅದು ಫುಲ್ಲು ಎಳೆದು ಬಿಟ್ಟಿದ್ದಾರೆ ಬನೀನೆಲ್ಲ ಕೂಡ. ಮತ್ತು ಇನ್ನು 3 ವರ್ಷ 4 ವರ್ಷ ವೆಯ್ಟ್ ಮಾಡಿದ್ರು ಕೂಡ ಆ ಬನೀನು ಆಗಬೇಕು, ಅಷ್ಟು ಇದಾಗ್ಬಿಟ್ಟಿದೆ ಅದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಒಂದು ಫೋಟೋ ಇತ್ತು, ಫೋಟೋ ತೊಗೊಂಬಂದ ನಂದು ನಮ್ಮ ಮನೆಯವ್ರ ಮದುವೆ ಫೋಟೋ. ಕೇಳ್ತಾ ಇದ್ದಾರೆ ನನಗೆ, ಎಷ್ಟು ಮಕ್ಕಳು ಅಂದರೆ ಯಪ್ಪ ಅಮ್ಮ ಇದೆಯಾ ನೀನು, ಅಮ್ಮ ಇದು ಪಪ್ಪ ಅಲ್ವಾ, ನಾನು ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ನಿಜವಾಗ್ಲೂ ಒಂದು ಮಾತಿಗೆ ಯಾವ ಥರ ಹೇಳ್ಬೇಕಂದ್ರೆ ನನಗೆ ಅರ್ಥ ಆಗಲಿಲ್ಲ. ತುಂಬ ನಗು ಬಂದುಬಿಟ್ಟಿತ್ತು. ಆದರೂ ಕೂಡ ಸುಮ್ಮನೆ ಅದು ಹೇಳ್ಕೊಂಡು ಹಂಗೆ ಇದು ಮಾಡ್ತಾಯಿದ್ದೀನಿ. ಅಮ್ಮ ಇದು ಪಪ್ಪ, ಇದು ನೀನು, ಮತ್ತು ನಾನೆಲ್ಲಮ್ಮ, ನಾನು ಇಲ್ಲಲ್ಲ ಅಂತ ಕೇಳ್ತಾ ಇದ್ದ. ಇದು ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಇನ್ನು ಮುದ್ದೆ ಕಟ್ಟೋದಾಯಿತು. ಇನ್ನು ಕರೆಕ್ಟಾಗಿ 3 ಮುದ್ದೆ ಮತ್ತು ಲಾಸ್ಟದು ಸ್ವಲ್ಪ ತಳ ಎಲ್ಲ ನೀಟಾಗಿ ಕೆರಿತೀವಲ್ವ, ಅದು ಸ್ವಲ್ಪ ಮುದ್ದೆ ಎಕ್ಸ್ಟ್ರಾ ಇರುತ್ತೆ, ಅದು ಅಷ್ಟೇ ಹಸುಗೆ ಇಟ್ಬಿಡ್ತೀನಿ. ಸಾಯಂಕಾಲ ಹಂಗೆಲ್ಲ ಕೂಡ ತಿನ್ನುತ್ತೆ ಪಾಪ, ಚೆನ್ನಾಗೇ ತಿನ್ನುತ್ತೆ ಅದು. ಹಾಗೆ ಇಷ್ಟು ದಿನ ಅಂತೂ ಅವಕ್ಕೇನು ಕೂಡ ಇಲ್ಲ ಪಾಪ, ಕೋಳಿಗೆ ಈ ಥರ ಮುದ್ದೆ ಆಗಲಿ ಅನ್ನ ಆಗಲಿ ರುಚಿಯಾಗಿರೋದು ಏನೂ ಸಿಕ್ಕಿಲ್ಲ. ಇನ್ನು ನಾವು ಇಲ್ಲೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಆ ಕೋಳಿನೂ ಅಷ್ಟೇ ಕಾಯ್ಕೊಂಡೇ ಇರ್ತವೆ. ಇನ್ನು ಹಸುನೂ ಅಷ್ಟೇ ನೋಡ್ತಾ ಇರುತ್ತೆ, ಸುಮ್ಮನೆ ಏನಾದರೂ ಕೊಡುತ್ತೇನೋ ನನಗೇನಾದರೂ ತಿನ್ನೋದಕ್ಕೆ ಇಡುತ್ತೇನಂತ ಹೇಳ್ಬಿಟ್ಟು ಹಂಗಿರುತ್ತೆ. ಇನ್ನು ಫೈನಲಿ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನು ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ಇನ್ನು ಪಾತ್ರೆ ತೊಳೆಯೋದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಬೆಳಗ್ಗೆ ಎದ್ದೇಳೋದು, ಕೆಲಸ ಮುಗಿಸ್ಕೊಳ್ಳೋದು, ಅಡುಗೆ ಮಾಡೋದು, ಊಟ ಮಾಡೋದು, ಮತ್ತು ಅವೆಲ್ಲ ತೊಳೆಯೋದು. ಇನ್ನು ಬಟ್ಟೆ ಅಂತೂ ಯಾವಾಗ ಒಗಿಬೇಕೋ ಗೊತ್ತಿಲ್ಲ, ರಾಶಿ ಬಟ್ಟೆ ಇದ್ದಾವೆ. ಇನ್ನು ನನ್ನವು ಮನೆಯವರವು ಮತ್ತು ಗುಂಡನವು ಸಖತ್ತು ಬಟ್ಟೆ ಆಗಿಬಿಟ್ಟಿದ್ದಾವೆ. ನೆನೆಸ್ಕೊಂಡ್ರೆ ಬಟ್ಟೆದು ಒಂಥರ ಚಿಂತೆ ಆಗುತ್ತೆ, ಹೆಂಗಪ್ಪ ಒಗಿಬೇಕು ಅಂತ ಅನಿಸುತ್ತೆ. ಬಟ್ ಏನು ಕೂಡ ಕೊಳೆ ಆಗಿಲ್ಲ, ಆರಾಮಾಗಿ ಡೈಲಿ ಯೂಸ್ಗೆ ಹಾಕ್ಕೊಂಡಿರೋವು ಬೇಗ ಬೇಗ ಒಗ್ದು ಹಾಕ್ಬೋದು.
ಒಗ್ದಾಕ್ತೀನಿ. ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ನೀರು ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ಇವತ್ತೆಲ್ಲ ಕೂಡ ರೆಡಿ ಮಾಡಿಸಿದ್ದಾರೆ. ಇನ್ನೇನು ಬರ್ಬೋದು, ಅದಕ್ಕೆ ನೋಡಬೇಕು. ಇನ್ನು ನಾಳೆಯಿಂದ ಕೂಡ ಎಲ್ಲ ಒಗೆದ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡೋಣ. ಆದಷ್ಟು ಸೋಮವಾರದಿಂದ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ. ದೇವ್ರ ದಯದಿಂದ ಅಲ್ಲಿ ಒಂದು ಕೆಲಸ ಸಿಕ್ಬಿಟ್ರೆ ಸಾಕು ನನಗೆ. ಇನ್ನು ಕೆಲಸದ ವಿಚಾರಕ್ಕೆ ಬಂದ್ರಂತೂ ನಾನು ನೋಡಿಬಿಟ್ಟು ಈ ಹುಡುಗಿ ಏನು ಕೆಲಸ ಮಾಡ್ತಾಳಪ್ಪ, ಕೊಡೋಣ ಬೇಡ ಅಂತ ಕೂಡ ಕೆಲವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅದೊಂದು ಸ್ವಲ್ಪ ನನಗೆ ನಾನೇ ಯೋಚನೆ ಮಾಡಿಕೊಂಡ್ರೆ ಆ ಥರ ಅನಿಸುತ್ತೆ. ಬಟ್ ಮನಸ್ಸಲ್ಲಿ ಅನಿಸುತ್ತೆ, ಒಂದು ಚಾನ್ಸ್ ಕೊಟ್ಟು ನೋಡಿ ಸರ್, ಆಮೇಲೆ ಗೊತ್ತಾಗುತ್ತೆ ಅನ್ನೋಣ ಅಂತ ಬಾಯಿಗೆ ಬಂದಿರುತ್ತೆ. ಬಟ್ ಮಾತಾಡೋದಕ್ಕಾಗೋದಿಲ್ಲ. ಏನೋ ಎಲ್ಲರೂ ಕೂಡ ನಮಗೆ ಅಂದರೆ ಎಲ್ಲರೂ ಕೂಡ ಮನುಷ್ಯ ಅಲ್ವಾ. ಏನು ಅವರೇನು ಹೆದರ್ಕೊಳ್ಳೋದು ಯಾಕೆ, ಭಯಪಡೋದು ಯಾಕೆ? ಅವರು ಮನುಷ್ಯರು, ನಾವು ಮನುಷ್ಯರಲ್ವ, ಏನಕ್ಕೆ ಭಯಪಡೋದು ಅಂತ ಅನ್ನಿಸ್ತಿರುತ್ತೆ. ಆದರೂ ಕೂಡ ಸರ್ಗಳು ಅಂತಂದರೆ ಸ್ವಲ್ಪ ಭಯನೇ ಅನ್ನಿಸ್ತಾ ಇರುತ್ತೆ. ಹಂಗಿರುತ್ತೆ ಪರಿಸ್ಥಿತಿ ಒಂದೊಂದು ಸತಿ. ನನಗೆ ಇವಾಗಲೇ ಸ್ವಲ್ಪ ಒಂಥರ ಒಂದು ಕಡೆ ಬೇಜಾರು ಆಗುತ್ತೆ, ಒಂದು ಕಡೆ ಭಯನೂ ಆಗುತ್ತೆ. ಸಾಕಪ್ಪ, ಹೆಂಗೋ ಒಂದು ಕೆಲಸ ಒಂದು ಸಿಕ್ಕರೆ ಸಾಕು ಅನ್ನೋಂಗೆ ಕೂಡ ಅನ್ನಿಸ್ತಾ ಇದೆ. ನೋಡಬೇಕು, ಏನೋ ಎತ್ತ ಗೊತ್ತಿಲ್ಲ. ಒಟ್ಟು ಸೋಮವಾರ ನನ್ನದು ಒಂದು ಇದಾಗುತ್ತೆ. ಅಂತೂ ಇಂತೂ ಶನಿವಾರ ಭಾನುವಾರ 2 ದಿನ ಫುಲ್ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಎಲ್ಲ ಮನೆ ಇನ್ನೊಂದು ಸತಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಇರೋ ಬರೋ ಕೆಲಸಗಳೆಲ್ಲ